ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ಆರೋಗ್ಯಕರ ದಾಸವಾಳ ಹೂವಿನ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ 5 ಎಸಳಿರೋ ದಾಸವಾಳ ಹೂವನ್ನು ನಾನು ತೊಗೊಂಡಿದ್ದೀನಿ. ಕೆಂಪು ದಾಸವಾಳ ನೋಡಿ, ಹೂವನ್ನು ಕೊಯ್ಕೊಬಂದ್ಕೊಂಡಿದ್ದೀನಿ ನಾನು. ಇದರ ಹಿಂದ್ಗಡೆ ಇರೋ ತೊಟ್ಟನ್ನು ತೆಗಿತಾ ಇದ್ದೀನಿ, ಗ್ರೀನ್ ಕಲರ್ ಇರೋದು. ಇದು ಆರೋಗ್ಯಕ್ಕೆ ತುಂಬ ಉಪಯುಕ್ತ ಜ್ಯೂಸ್ ಆಗಿದೆ. ನಾನು ಒಂದು ಪಾತ್ರೆಗೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫಸ್ಟು. ಕುದೀತಾ ಇರೋ ನೀರಿಗೆ ದಾಸವಾಳ ಹೂವನ್ನು ಹಾಕಬೇಕು. ದಾಸವಾಳ ಹೂವನ್ನು ಹಾಕಿ ಮತ್ತೆ ಕುದಿಸ್ಬೇಕು. ನೋಡಿ, ದಾಸವಾಳದ ಕಲರು ಬಿಡ್ತಾ ಇದೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಕಲರ್ ಬಿಡತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದನ್ನು ನಾನು 1 ಗ್ಲಾಸಿಗೆ ಸೋಯಿಸ್ಕೊತಾ ಇದ್ದೀನಿ. ದಾಸವಾಳದ ಕಲರು ಬಿಟ್ಟಿದೆ. ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. 1.5 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ತಂಪಿನ ಬೀಜವನ್ನು ಕೂಡ ಸೇರಿಸ್ಕೋಬೋದು, ನೆನೆಸಿಟ್ಕೊಂಡು. ಅದು ಹಾಕಿದ್ರೂ ತುಂಬ ಚೆನ್ನಾಗಿ ಆಗತ್ತೆ. ಇದು ಬಿಸಿ ಇರುವಾಗಲೇ ನಾನು ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಬೆಲ್ಲವನ್ನು ಮಿಶ್ರಣ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಲಿಂಬು ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಅರ್ಧ ಲಿಂಬು ಹಣ್ಣಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು. ಫ್ರಿಜ್ ಇದ್ದರೆ, ಇಲ್ಲಾಂದರೆ ಹಾಗೆಯೇ ಕುಡಿಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದನ್ನು ನಾವು ಸರ್ವ್ ಮಾಡ್ಬೋದು. 1-2 ಗಂಟೆ ಕಾಲ ಇಟ್ಟರೆ ತಣಿಯತ್ತೆ. ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೋಬೋದು. ಥ್ಯಾಂಕ್ ಯು.